ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಆಗಸ್ಟ್ 28ನೇ ತಾರೀಕು ನಮ್ಮ 103ನೇ ಬ್ಯಾಚ್ ಸೆಂಚುರಿ ದಾಟಿ 103ನೇ ಬ್ಯಾಚ್ ಮಾಡ್ತಾ ಇದೀವಿ. ಬೆಳಿಗ್ಗೆ 11ರಿಂದ 1 ಮತ್ತೆ ಸಂಜೆ 7ರಿಂದ 9 15 ದಿವಸ ಕ್ಲಾಸಸ್ ಇರುತ್ತೆ. ಆಸಕ್ತಿ ಇರೋರು ಜಾಯ್ನ್ ಆಗ್ಬಹುದು. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳಷ್ಟು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ತುಂಬಾ ಜನಕ್ಕೆ ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅಂತ ತಿಳ್ಕೊಂಡಿದ್ದೀರಾ. ಅದು ಫಸ್ಟ್ ತಲೆಯಿಂದ ತೆಗೆದಾಕಿ. ಪರಿಹಾರ ಆಗಂಗಿದ್ರೆ ಎಲ್ಲಾ ಕಾಂಪೌಂಡರ್ಗಳು ಅಥವಾ ಎಲ್ಲಾ ಯಾರ್ಯಾರು ಈ ವೃತ್ತಿಯಲ್ಲಿರೋರೆಲ್ಲ ಕೋಟ್ಯಾಧೀಶರು ಆಗಿರೋರು. ಸಾಧ್ಯ ಇಲ್ಲ. ಹಣೆ ಬರಹ ಎಲ್ಲರಿಗೂ ಒಂದೇ. ಪೂಜೆ ಪುನಸ್ಕಾರಗಳು ಮಾಡಿದ ತಕ್ಷಣ ಹಣೆ ಬರಹ ಚೇಂಜ್ ಆಗುತ್ತೆ ಅಂತಂದ್ರೆ ಇವತ್ತು ಅನೇಕರು ಯಾರ್ಯಾರು ಈ ಶಾಸ್ತ್ರ ಹೇಳೋರು ಮತ್ತೆ ಪೂಜೆ ಪುನಸ್ಕಾರ ಮಾಡೋರ್ಗೆ ಮದುವೆಗಳು ಎಷ್ಟೊಂದು ಜನಕ್ಕೆ ಆಗೇ ಇಲ್ಲ, ಹೆಣ್ಣು ಸಿಗ್ತಾ ಇಲ್ಲ. ಆಧ್ಯಾತ್ಮಿಕದಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತೆ ಅವ್ರಿಗೂ ಕೂಡ ಹೆಣ್ಣು ಸಿಗ್ತಾ ಇಲ್ಲ. ಮತ್ತೆ ಪರಿಹಾರ ಹಿಂದೆ ನೀವು ಓಡೋಗ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಇದನ್ನ ಕ್ವಶನ್ ಮಾಡ್ಕೊಳ್ಳಿ. ಈ ಪೋಷಕರು ಎಸ್ಪೆಷಲಿ ಪ್ರಾಬ್ಲಮ್, ಮಕ್ಕಳಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ನೀವೇ ಮೊದಲು. ಕರ್ಮ ಥಿಯರಿನ ಫಸ್ಟ್ ಹೇಳ್ಕೊಡಿ. ಅದು ಜಾಬ್ ಇರ್ಬೋದು ಅಥವಾ ಎಜುಕೇಶನ್ ಇರ್ಬೋದು. ಫಸ್ಟ್ ಕರ್ಮ ಥಿಯರಿನ ದಯವಿಟ್ಟು ಹೇಳ್ಕೊಡಿ ಮಕ್ಕಳಿಗೆ. ಅದು ಬಿಟ್ಬಿಟ್ಟು ನಿಮ್ಮ ಮಕ್ಕಳಿಗೆ ಅವ್ರ ಹತ್ರ ಕರ್ಕೊಂಡೋಗಿ ಇವ್ರ ಹತ್ರ ಕರ್ಕೊಂಡೋಗಿ ಅವ್ರ ಮುಂದೆ ಅದೇನೋ ಪೂಜೆಗಳು ಹೇಳಿ ಇವ್ರಿಗೆ ಆ ದೋಷ ಇದೆ ಈ ದೋಷ ಇದೆ ಅಂತ ಹೇಳಿ ಅದು ಮಾಡಿಸಿ, ಅದು ಮಾಡದೇ ಇದ್ದಾಗ ಇಂಡೈರೆಕ್ಟ್ ಆಗಿ ನಿಮ್ಮ ಮಕ್ಕಳನ್ನ ಹಿಂದೂ ಧರ್ಮದಿಂದ ಆಚೆ ತಳ್ತಾ ಇರ್ತಕ್ಕಂಥ ಕಾರ್ಯ ಇವತ್ತು ನಡೀತಾ ಇದೆ ಭಾರತದಲ್ಲಿ, ಎಸ್ಪೆಷಲಿ ಪೋಷಕರಿಂದ. ಯಾರು ಒಂದು ಒಳ್ಳೆ ಪೋಷಕರು ಇರ್ತಾರೆ ನೋಡ, ಕರ್ಮದ ಪ್ರಕಾರ ನಡೆಯುತ್ತೆ. ಒಂದು ದೇವರ ಪೂಜೆ ಮತ್ತೆ ದೇವರ ಒಂದು ವಿಚಾರ ನಮ್ಮ ನೆಮ್ಮದಿಗೆ ಮತ್ತೆ ನಮ್ಮ ಒಂದು ಸಾತ್ವಿಕತೆಗೆ ಅಂತ ಹೇಳಬೇಕು. ಆಗಿಲ್ಲ ಆಗತ್ತೆ ಅನ್ನೋ ಪ್ರಶ್ನೆ ಅಲ್ಲ. ಪೂಜೆ ಪುನಸ್ಕಾರಗಳು ನಮ್ಮ ಪರಂಪರೆ ಆಗಿರ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ತಂದು ಕೊಡ್ತಕ್ಕಂಥದ್ದು. ಅದರಿಂದ ಆಗತ್ತೆ ಅನ್ನೋ ಒಂದು ಭರವಸೆಯಿಂದ ನೀನು ಮಾಡಬೇಡ. ಅದರಿಂದ ಒಳ್ಳೇದಾಗ್ಲಿ, ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ, ಒಳ್ಳೇದಾಗ್ಲಿ ಅದರಿಂದ ಅಂತ ಮಾಡಬೇಕು ಅಂತ ಹೇಳಬೇಕು. ಆದ್ರೆ ಇವತ್ತಿನ ಪೋಷಕರು ಮದುವೆ ಆಗಿಲ್ಲ ಅಂತ ಎಲ್ಲಾ ಕಡೆ ಓಡಿಸ್ತಾರೆ ಹೆಣ್ಮಕ್ಳನ್ನ, ಅವ್ರನ್ನ ಇವ್ರನ್ನ ಎಲ್ಲ. ಹಾಗೆ ಇವತ್ತಿನ ಕೇಸಸ್ ಅಲ್ಲಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನನ್ನ ಒಂದು ವಿಚಾರ ಏನು ಅಂತಂದ್ರೆ, ಈ ಲವ್ ಅನ್ನೋ ಕಾನ್ಸೆಪ್ಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಯಾಕೆ ಅಂದ್ರೆ ಪಬ್ಲಿಕ್ ಅಲ್ಲಿ, ಸೋಷಿಯಲ್ ಅಲ್ಲಿ ಸ್ವಲ್ಪ ಒಂದು ಎಕ್ಸ್ಪೋಜರ್ ಜಾಸ್ತಿ ಸಿಗ್ತಾ ಇದೆ. ಪ್ರತಿಯೊಂದು ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಎಕ್ಸ್ಪೋಜರ್ ಜಾಸ್ತಿ ಸಿಗ್ತಾ ಇದೆ. ಇವತ್ತಿನ ವರ್ಕಿಂಗ್ ಕಲ್ಚರ್ ಅಲ್ಲಿ ಬೋತ್ ದಿ ಜೆಂಡರ್ಸ್ ಒಂದೇ ಕಡೆ ಕೆಲಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಪರಸ್ಪರ ಒಬ್ರೊಬ್ರದ್ದು ಮನಸ್ಥಿತಿ, ಪರಿಸ್ಥಿತಿ, ಹಾಗೆ ಒಂದು ಮೈಂಡ್ ಸೆಟ್ ಎಲ್ಲೋ ಒಂದು ಕಡೆ ಮ್ಯಾಚ್ ಆಗ್ಬಿಟ್ಟಾಗ ಅವ್ರಿಗೆ ಬಹಳ ಒಂದು ಆಸಕ್ತಿ ಬರುತ್ತೆ, ಇಂಥವ್ರು ನನಗೆ ಇರಬೇಕು ಅಂತ. ಆಮೇಲೆ ಹಾಗೆ ಲವ್ ಆಗ್ಬಿಡುತ್ತೆ, ಎಲ್ಲ ಆಗ್ಬಿಡುತ್ತೆ. ಆಮೇಲೆ ಬರೋದೇ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬರೋದೇ ಜಾತಿ. ಬಂತಲ್ಲಿ ಫಸ್ಟ್ ಕೇಳೋದೆ ತಂದೆ ತಾಯಿಗಳು ಏನ್ ಹೇಳಿ, ಹುಡುಗ ಯಾವ ಜಾತಿ, ಹುಡುಗ ಒಳ್ಳೆಯವನ ಅಂತ ಯಾರು ಕೇಳಲ್ಲ. ಅವ್ರ ಕಡೆ ಮದುವೆ ಮಾಡಿಕೊಂಡು ಕಿತ್ತೋದ್ರೂ ಪರವಾಗಿಲ್ಲ ತಂದೆ ತಾಯಿಗಳಿಗೆ, ಪೋಷಕರಿಗೆ. ಅವ್ರ ಜನಾಂಗದಲ್ಲಿ ಮದುವೆ ಮಾಡ್ಕೊಂಡು ನಿಮ್ಮ ಮಗಳನ್ನ ತುಳಿದು ಒದ್ದು ಕ್ಯಾಕರ್ಸ್ ಉಗಿದಿ ಟಾರ್ಚರ್ ಕೊಟ್ಟರು ನಿಮಗೆ ಪರವಾಗಿಲ್ಲ. ನಿಮಗೆ ಫಸ್ಟ್ ಕೇಳಿದ ತಕ್ಷಣ, ಯಾಕಂದ್ರೆ 4 ಜನ ನಮ್ಗೆ ಅವಮಾನ ಮಾಡೋದೇ ಜಾತಿಯಿಂದ. ಇದೇ ಫಸ್ಟ್ ಸ್ಟಾರ್ಟ್ ಆಗೋದು. ಯಾವ ಜನ ಹುಡುಗ, ಯಾವ ಜನ ಹುಡುಗಿ, ಇದೇ ಪೋಷಕರ ಬಾಯಲ್ಲಿ ಬರೋದು ಮೊದಲು. ಹುಡುಗ ಒಳ್ಳೆಯವನ, ನೋಡ್ಕೊಳ್ತಾನ, ಕರೆಕ್ಟಾಗಿ ಸಂಪಾದನೆ ಮಾಡ್ತಾನ, ಓದಿದಾನ, ನೀನ್ ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ, ಕರೆಕ್ಟಾಗಿ ನೋಡಿದ್ಯಾ, ಅದು ಬರೋದೇ ಇಲ್ಲ ಬಾಯಲ್ಲಿ. ನಾನು ಇಷ್ಟಪಡ್ತೇನೆ ಯಾರೋ ಹುಡುಗನ, ಯಾವ ಜಾತಿ, ಟಕ್ ಸೆಕೆಂಡ್ ಅಲ್ಲೇ ಬಂದ್ಬಿಡುತ್ತೆ ಆಚೆ. ಫಸ್ಟ್ ಅದಡ್ಡ ಬರುತ್ತೆ, ಆಮೇಲೆ ನೆಕ್ಸ್ಟ್ ಜಾತಿ ಬರುತ್ತೆ, ಆಮೇಲೆ ಅವ್ರ ಮನೆತನ, ಅದು ಇದು, ನಮ್ಮ ಕಡೆಯವರು, ಅವರು ಇವರು ಇವೆಲ್ಲ ಬರುತ್ತೆ. ಕಾಮನ್ ಇದು.
ಇದು ಎರಡನೇದಾಯ್ತು. ಮೊದಲನೇದೇನು, ಮದುವೆ ಆಗಿಲ್ಲ ಅಂತ ಹೇಳಿ ಪೂಜೆಗೆಲ್ಲ ಹೋಗಿ ಅಲ್ಲಿ ನೀವು ಮಕ್ಕಳಿಗೆ ಭರವಸೆ ಕಮ್ಮಿ ಮಾಡ್ತಾ ಇದ್ದೀರಾ, ಹಿಂದೂ ಧರ್ಮ ಮೇಲೆ ಭರವಸೆ ಕಮ್ಮಿ ಮಾಡ್ತಾ ಇದ್ದೀರಾ. ಬೇರೆ ಧರ್ಮದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ನಿಮ್ಗೆ ಈ ತರ ಮಾಡು ಒಳ್ಳೇದಾಗುತ್ತೆ ಅಂತ ಯಾವ ಧರ್ಮದಲ್ಲೂ ಹೇಳಲ್ಲ. ಹಿಂದೂ ಧರ್ಮದಲ್ಲಿ ಮಾತ್ರ ಇದು ಪ್ರಾಬ್ಲಮ್ ನಮ್ಮಲ್ಲಿ. ಬೇಕಾದ್ರೆ ಯೋಚನೆ ಮಾಡಿ, ಇವತ್ತು ಬೇರೆ ಧರ್ಮದಲ್ಲೂ ಬಡವರಿದ್ದಾರೆ, ಬೇರೆ ಧರ್ಮದಲ್ಲೂ ಮದುವೆ ಆಗದೆ ಕೂತಿದ್ದಾರೆ, ಅವರೆಲ್ಲಾನು ಹೇಳ್ಕೊಂಡು ಕೂತಿದ್ದಾರ, ಇಲ್ಲ ಬನ್ನಿ ನಮ್ದೆಲ್ಲ ಸರೋಗುತ್ತೆ ಪ್ರೇ ಮಾಡಿ ಅಂತ. ಆತರ ಎಲ್ಲ ಇಲ್ಲ, ಮಾಡಲ್ಲ. ಅವ್ರು ಇಂಥ ವಿಚಾರಕ್ಕೆ ಹೋಗಲ್ಲ. ಬೇಕಾದ್ರೆ ಹೋಗ್ಬಿಟ್ಟು ಚೆಕ್ ಮಾಡಿ, ನಮ್ದ್ರಲ್ಲಿ ಆ ಪ್ರಾಬ್ಲಮ್ಮು ಇಲ್ಲ, ನಮ್ದ್ರಲ್ಲಿ ಆ ಥರ ಇದನ್ನೂ ಹೋಗಲ್ಲ ಅಂತ ಹೇಳ್ತಾರೆ. ಒಂದೇನು ಅಂತಂದ್ರೆ ನಮ್ದ್ರಲ್ಲೆಲ್ಲ ಡಿವೈಡ್ ಆಗ್ಬಿಟ್ಟಿದೆ, ತುಂಬಾ ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ ಡಿವೈಡ್ ಆಗಿದೆ. ಇರೋದ್ರಲ್ಲಿ ಇರೋ ಒಂದು ಅಲ್ಪ ಸ್ವಲ್ಪ ಹುಡುಗ ಹುಡುಗಿರಲ್ಲಿ ಓದ್ಬಿಟ್ಟಿದ್ರೆ ಓದೋರು ಸಿಗೋದು ಕಷ್ಟ. ಕಮ್ಮಿ ಹುಡುಗ ಏನಾದ್ರು ಓದ್ಬಿಟ್ರೆ ಯಾರು ತಗೊಳ್ಳೋದೇ ಇಲ್ಲ. ಹುಡುಗಿರ್ ಜಾಸ್ತಿ ಓದ್ಬಿಟ್ರೆ ಅದೇ ಅಷ್ಟೇ ಓದಿರೋ ಹುಡುಗರು ಸಿಗಲ್ಲ. ಎಲ್ಲಾನು ಪ್ರಾಬ್ಲಮ್ಮು ನಮಗೆ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥ ನಮ್ಮ ಸಿಸ್ಟಮ್ ಸಮೂಹ ಆಗಿದೆ. ಅದ್ರ ಮೇಲೆ ಅದ್ರ ಜೊತೆ ತಗೊಂಡೋಗಿ ನೀವು ದೇವ್ರದ್ದು ಸೇರಿಸ್ತಿರಲ್ಲ. ಜಾತಕದಲ್ಲಿ ಇದ್ರೆ ಯಾವಾಗ ಬೇಕಾದ್ರೆ ಹೇಗ್ ಬೇಕಾದ್ರೂ ಸಣ್ಣ ಚಿಕ್ಕದಾಗಿದ್ರು ಕೂಡ ಹುಡ್ಕೊಂಡ್ಬಂದು ಆಗ್ಬಿಡುತ್ತೆ. ಜಾತಕದಲ್ಲಿ ಸಮಸ್ಯೆ ಇದ್ರೆ ಇವೆಲ್ಲ ಬಂದೇ ಬರುತ್ತೆ. ಫೇಟ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮಗೆ ಫಸ್ಟ್ ಕಲ್ತ್ಕೊಳ್ಳಿ. ತುಂಬಾ ಜನ ಮದುವೆಯಲ್ಲಿ ಅವ್ರ ಮಕ್ಕಳಿಗೆ ಪ್ರಾಬ್ಲಮ್ ಆದಾಗ ಬಂದು ಕಲ್ತ್ಕೊಂಡಿರೋರೇ ಜಾಸ್ತಿ. ಮುಂಚೆನೆ ಕಲ್ತ್ಕೊಳ್ಳಿ ಅಂತಂದ್ರೆ, ಇಲ್ಲ ನಾವು ಪೂಜೆ ಮಾಡಿಸಿದೀವಿ, ಅವ್ರು ಹೇಳಿದ್ದಾರೆ ದೋಷ, ನಾಗದೋಷ, ಆ ದೋಷ, ಈ ದೋಷ ಅಂತೆಲ್ಲ ಹೇಳಿದ್ದಾರೆ. ಜನರಲ್ ಆಗಿ ಅವ್ರೇನೂ ಓದಿಲ್ಲ. ಯಾರು ನಾಗದೋಷ ಹೇಳ್ತಾರೆ, ಕುಜದೋಷ ಹೇಳ್ತಾರೆ, ಆಮೇಲೆ ಶನಿದೋಷ ಹೇಳ್ತಾರೆ, 100/100% ನೀವು ಕಳ್ಳರ ಹತ್ರ ಹೋಗಿದ್ದೀರಾ ಅಂತ ಪಕ್ಕ. ದಶಾಭುಕ್ತಿ ನೋಡಿ, ಈ ದಶದಲ್ಲಿ ಮದುವೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಮುಂದಿನ ದಶದಲ್ಲಿ ಚೆನ್ನಾಗಿದೆ, ಅಥವಾ ಈ ಭುಕ್ತಿಲಿ ಪ್ರಾಬ್ಲಮ್ ಇದೆ, ಮುಂದಿನ ಭುಕ್ತಿಲಿ ಚೆನ್ನಾಗಿದೆ, ಅಥವಾ ಈ ದಶ ಈಗ ಸದ್ಯಕ್ಕೆ ಒಂದು 5 ವರ್ಷ ಚೆನ್ನಾಗಿದೆ. ಯಾರು ದಶಾ ಮೇಲೆ ಹೇಳ್ತಾರ ಅವ್ರದ್ದು ಒರಿಜಿನಲ್ ಅಸ್ಟ್ರಾಲಜರ್ಸ್. ಪದೇ ಪದೇ ಹೇಳ್ತಾ ಇದ್ದೀನಿ, ದೇ ಆರ್ ದಿ ಒರಿಜಿನಲ್ ಅಸ್ಟ್ರಾಲಜರ್ಸ್. ನೀವು ಜಾತಕ ತಗೊಂಡೋಗಿ ನಿಮ್ಮ ಮಗಳಿಗೆ ಆ ದೋಷ ಈ ದೋಷ ಇದೆ ಅಂದ್ರೆ ನೀವು ಪಕ್ಕ 100/100% ನಿಮ್ಮ ಜಾತಕನ ರಾಂಗ್ ಪರ್ಸನ್ಗೆ ಕೊಟ್ಟಿದ್ದೀರಾ. ಯು ಆರ್ ಗಿವನ್ ಟು ದಿ ರಾಂಗ್ ಪರ್ಸನ್. 1000% ಅಲ್ಲ, 1,00,000% ರಾಂಗ್ ಪರ್ಸನ್ ಕೊಟ್ಟಿದ್ದೀರಾ. ಇದು ತಿಳ್ಕೊಳ್ಳಿ. ಆಮೇಲೆ ಅವ್ರು ಹೇಳಿದ್ದು ದೋಷಗಳೆಲ್ಲ ಹೋಗುತ್ತೆ ಅಂತಂದ್ರೆ ಅದು ಇನ್ನೂ ವರ್ಸ್ಟ್. ಅದರಷ್ಟು ವರ್ಸ್ಟ್ ಜ್ಯೋತಿಷ್ಯದಲ್ಲಿ ಇನ್ನೊಂದಿಲ್ಲ. ನಾನು ಹೇಳತಕ್ಕಂಥ ವಿಚಾರ ಪೂಜೆಗೆ ಎಗೇನ್ಸ್ಟ್ ಅಲ್ಲ. ಮದುವೆ ಆಗಿಲ್ಲ, ಇದು ಮಾಡಿದ್ರೆ ಮದುವೆ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್. ಒಂದು ತಿಳ್ಕೊಳ್ಳಿ, ವಯಸ್ಸು 22ರಿಂದ 27 ಒಳಗಡೆ 70% ಮದುವೆ ಆಗ್ಬಿಡುತ್ತೆ. ಹಂಗೂ ಹಿಂಗೂ ಹೊಡೆದಾಡಿ ಆಗ್ಬಿಡುತ್ತೆ. 27ಇಂದ 30 ತುಂಬಾ ಕಷ್ಟಪಟ್ಟು ಇನ್ನೊಂದು ಬ್ಯಾಲೆನ್ಸ್ ಒಂದು 20% ಮದುವೆ ಆಗ್ಬಿಡ್ತಾರೆ. ಇನ್ನ ಕೊನೆ 10% 30ಇಂದ 33ವರೆಗೂ ಸ್ವಲ್ಪ ಒದ್ದಾಡ್ಕೊಳ್ತಾರೆ. ಲಾಸ್ಟ್ ಒಂದು 3 to 5% 35 ಮೇಲೂ ಆಗೋರಿದ್ದಾರೆ, ಆಗದೇ ಇರೋರು ಇದ್ದಾರೆ. ಸೊ ಈ 22ರಿಂದ 27 ಒಳಗಡೆ ನಾವು ಏನು ಮಾಡ್ತೀವಲ್ಲ, ಜ್ಯೋತಿಷರ ಹತ್ರ ಹೋಗೋದು ಬರೋದು, ನಮ್ಮ ಮಕ್ಕಳಿಗೆ ಡ್ಯಾಮೇಜ್ ಮಾಡ್ಬಿಟ್ಟಿರ್ತೀವಿ. ಅಷ್ಟರೊಳಗಡೆ ಸೋಷಿಯಲ್ ಪ್ರೆಷರು, ಟೈಮ್ ಆಗಿ ಹೋಗ್ತಾ ಇದೆ. 22 ಆಗಿ 24 ಮತ್ತೆ 24 ಆಗೋಯ್ತು. 25 ಆದ್ರೆ ಉಸಿರಾಡಕ್ ಆಗ್ತಾ ಇಲ್ಲ. 27 ಆಗ್ಬಿಟ್ರಂತೂ ಉಸಿರು ಬಂದು ಇವ್ರದ್ದು. ಇನ್ನೇನಾದ್ರು ಕೊನೆಗೆ ಬಂದಾಗ 70% ಮುಗ್ದೋಗುತ್ತೆ. 27, 28 ಇವಾಗೆಲ್ಲ ಮತ್ತೆ ಎಜುಕೇಶನ್ ಮಾಡೋರು ಇಂಜಿನಿಯರಿಂಗ್ ಮಾಡ್ತಾರೆ, MS ಮಾಡ್ತಾರೆ. 27 ಕ್ರಾಸ್ 30ವರೆಗೂ ಇವಾಗ ಎಕ್ಸ್ಟೆಂಡ್ ಮಾಡ್ಕೋಬಹುದು. 30 ಮೇಲೆ 30 ಆಗೋಷ್ಟಕ್ಕೆ 70 ಆಗೋಗ್ಬಿಡುತ್ತೆ. 70% ಮದುವೆ ಆಗೋಗುತ್ತೆ. ಅರ್ಥ ಆಯ್ತಾ? 35 ಏಜ್ ಮೇಲಿರೋರು ನಿಮ್ಮ ಬಳಗದಲ್ಲಿ ಎಷ್ಟು ಜನ ಮದುವೆ ಆಗದೆ ಇದ್ದಾರೆ ಗೊತ್ತಾಗ್ತಲ್ಲ ಸರ್, ಬೆರಳಿಕೆ. ಸರ್ 22ರಿಂದ 27 ತುಂಬಾ ಜನ ಇದ್ದಾರೆ. ಆ ಟೈಮ್ ಬರೋಷ್ಟಕ್ಕೆ ಎಲ್ಲ ಆಗ್ಬಿಡುತ್ತೆ. ನಮ್ಮ ತಲೆಯಲ್ಲಿ ಏನಿದೆ ಗೊತ್ತಾ, ನಾವು ಪೂಜೆ ಮಾಡಿಸಿದಿಂದ ಮದುವೆ ಆಯ್ತು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದಿರಲ್ಲ. 35 ಆದ್ಮೇಲೆ 40 ಆದ್ಮೇಲೆ ಯಾವ ಪೂಜೆ ಮಾಡಿ ಅವ್ರಿಗೇನು ಆಗಿಲ್ವಲ್ಲ, ಅವ್ರಿಗೇನ್ ಲೆಕ್ಕ? ಸೊ 22ನೇ ವಯಸ್ಸಿಂದ 27ನೇ ವಯಸ್ಸಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಲಿ ಯಾವುದೋ ಒಂದು 2ನೇ ಮನೆ 7ನೇ ಮನೆ
9ನೇ ಮನೆ 11ನೇ ಮನೆ ಬಂದೇ ಬರುತ್ತೆ, ಮದುವೆ ಆಗೇ ಆಗುತ್ತೆ. ಟೈಮಿಂಗ್ ಮೇಲೆ ಹೋಗಿ. ಟೈಮಿಂಗ್ ಮೇಲೆ ಹೋಗಿಲ್ಲ, ನಾವು ಪೂಜೆ ಮೇಲೆ ಹೋಗ್ತೀವಿ, ಹೋಗಿ, ನೋ ಪ್ರಾಬ್ಲಮ್. ಬಟ್ ಆದ್ರೆ ನಿಮ್ಮ ಮಕ್ಕಳನ್ನ ಹಾದಿ ತಪ್ಪಿಸಿ ಹಿಂದೂ ಧರ್ಮನ ಹಾಳು ಮಾಡಕ್ಕೆ ನೀವು ನಿಂತ್ಕೋಬೇಡಿ. ಮದುವೆ ಒಂದೇ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ. ಮದುವೆ ಒಂದೇ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ. ಈ ನಕ್ಷತ್ರಕ್ಕೆ ದೋಷ, ಆ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಹಿಂಗಾಗತ್ತೆ, ಈ ನಕ್ಷತ್ರ ಅಂತ ಹೇಳ್ತಕ್ಕಂಥ ಕಳ್ಳ ಜ್ಯೋತಿಷರುಗಳು ತುಂಬಾ ಜನ ಇದ್ದಾರೆ. ಅವ್ರನ್ನ ನಂಬಿಕೊಂಡೋಗಿ ಹಾಳು ಮಾಡ್ಕೊಂಡು ಜ್ಯೋತಿಷ್ಯ ಅನ್ನೋ ಒಂದು ಪವಿತ್ರವಾಗಿರ್ತಕ್ಕಂಥ ಸಬ್ಜೆಕ್ಟ್ನ ಹಾಳು ಮಾಡ್ಕೊಂಡಿದೀವಿ. ಇದು ಯಾವುದು ಇರಲಿಲ್ಲ ರೀ. 15 ವರ್ಷ ಹಿಂದ್ಗಡೆ ಅಥವಾ 25 ವರ್ಷದ ಹಿಂದ್ಗಡೆ ನಮ್ಮ ತಂದೆ ತಾಯಿ ಇದ್ದಾಗ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಆ ಟೈಮಲ್ಲೂ ಈ ಟೈಮಲ್ಲೂ ಕಷ್ಟ ಇದೆ. ಆ ಟೈಮಲ್ಲಿ ನಮಗೆ ಕಿವಿಗೆ ಯಾವಾಗ್ಲೂ ಕೂಡ ನೀನು ಹುಟ್ಟಿರೋ ನಕ್ಷತ್ರ ಸರಿ ಇಲ್ಲ, ನೀನು ಹುಟ್ಟಿರೋದು ಸರಿ ಇಲ್ವಂತೆ, ನೋ ನಥಿಂಗ್. ಓದೋ ಚೆನ್ನಾಗಿ ಅಷ್ಟೇ. ಚೆನ್ನಾಗಿ ಓದಿದ್ರೆ ಜೀವನದಲ್ಲಿ ಚೆನ್ನಾಗಿರ್ತೀಯ. ಒಂದು ಒಳ್ಳೆ ಹುಡುಗಿ ಬರುತ್ತೆ, ಕಟ್ಕೊಳ್ತಾರೆ. ನಿನಗೆ ಆ ದೋಷ ಇದೆಯಂತೆ, ಈ ದೋಷ ಇದೆಯಂತೆ. ಎಲ್ಲಿತ್ತು ಆ ಟೈಮಲ್ಲಿ? ಈ ಟೈಮಲ್ಲೆಲ್ಲ ಕ್ವಾಕ್ಸ್ಗಳು ಉಟ್ಕೊಂಡು ಈ ಶಾಸ್ತ್ರನ ಹಾಳು ಮಾಡಿ ನಮ್ಮಗಳ ಆಸೆ ಆಕಾಂಕ್ಷೆಗಳು, ನಾನು ಹೇಳ್ತಾ ಇದ್ದೀನಲ್ಲ, ನಮಗೆ ಸಿಕ್ಕಾಪಟ್ಟೆ ಆಸೆಗಳಿದಾವೆ. ಆ ಆಸೆ ಆಕಾಂಕ್ಷೆಗಳಿಗೆ ಮಣೆ ಹಾಕಕ್ಕೆ ಕರೆಕ್ಟಾಗಿ ಕುತ್ಕೊಂಡಿದ್ದಾರೆ. ನಮ್ಮ ನಕ್ಷತ್ರ ನಾಡಿ ಕಲ್ತಿರ್ತಕ್ಕಂಥವ್ರು ಅವ್ರ ಅನಿಸಿಕೆ ಅಭಿಪ್ರಾಯ ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಒಂದು ಬೈಟ್. ನನ್ನ ಹೆಸರು ಮೋನಿತಿಮ್ಮಯ್ಯ ಅಂತ. ನಾನು ನಕ್ಷತ್ರ ನಾಡಿ ಮತ್ತು ಹೈಯರ್ ಕ್ಲಾಸ್ ಎರಡನ್ನೂ ಕೂಡ ಕಲ್ತಿದ್ದೇನೆ. ಇವಾಗ ವಾಸ್ತು ಅನ್ನುವಂತ ಒಂದು ಅಧ್ಯಾಯವನ್ನು ಕೂಡ ಕಲಿತಾ ಇದ್ದೀವಿ. ಗುರೂಜಿ ನಮಗೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ ಸ್ಥಾಪನಾ ವಿದ್ಯೆಯ ಪ್ರಕಾರವಾಗಿ ವಾಸ್ತು ಯಾವ ರೀತಿಯಲ್ಲಿ ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಯಾವುದೇ ಹಳ್ಳಿಯವರಾಗಿರ್ಬೋದು, ನಗರ ಪ್ರದೇಶದವರಾಗಿರ್ಬೋದು, ಎಲ್ಲರಿಗೂ ಕೂಡ ಉತ್ತಮ ರೀತಿಯಲ್ಲಿ ಅವರು ಜ್ಞಾನವನ್ನ ಹಂಚ್ತಾ ಇದ್ದಾರೆ. ಅದು ಯಾವ ರೀತಿಯಲ್ಲಿ ಅಂದ್ರೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅವರು ವಾಸ್ತುವನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ವೈಜ್ಞಾನಿಕತೆಯನ್ನ ನಂಬುವಂತ ಕಾಲದಲ್ಲಿ ನಾವಿದ್ದೇವೆ. ಆ ವೈಜ್ಞಾನಿಕತೆಯಿಂದ ನಾವು ನಮ್ಮ ಅಭಿವೃದ್ಧಿಯನ್ನ ಮಾಡ್ಕೋಬಹುದು, ನಮ್ಮ ಏಳಿಗೆಯನ್ನ ನಾವು ಕಂಡುಕೊಳ್ಬಹುದು. ಆ ರೀತಿಯಲ್ಲಿ ಗುರೂಜಿ ತುಂಬಾ ಸುಲಭವಾಗಿ ನಮಗೆ ವಾಸ್ತುವಿನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ನಕ್ಷತ್ರ ನಾಡಿಯನ್ನ ವ್ಯಕ್ತಿಯ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಜೊತೆಯಲ್ಲಿ ವಾಸ್ತುವನ್ನು ಕೂಡ ನಾವು ಅಳವಡಿಸಿಕೊಂಡಾಗ ನಾವು ಜೀವನದಲ್ಲಿ ತುಂಬಾ ಮುಂದೆ ಬರಬಹುದು. ಇದರಿಂದ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ನಾವು, ನಮ್ಮ ವಿದ್ಯೆಯನ್ನ, ಭಾರತೀಯ ಏನು ವೇದಶಾಸ್ತ್ರಗಳೇನಿದೆ ಅವುಗಳನ್ನ ನಾವು ಹಂಚಬಹುದು. ಅವುಗಳನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲಿಕ್ಕೆ ನಮಗೆ ಗುರೂಜಿ ತುಂಬಾ ಮಾರ್ಗದರ್ಶನಕಾರಾಗಿ ನಮಗೆ ಕಾಣಿಸ್ತಾರೆ. ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಸರಿ, ಕಾಲ್ಸ್ ತಗೊಳ್ಳೋಣ. ನಮಸ್ಕಾರ, ಹೇಳಿ. ಹೇಳಿ. ನಮಸ್ತೆ ಗುರುಜಿ. ಹೇಳಿ, ಕೇಳಿಸ್ತಾ ಇದೆ. ನಾವು ಮಂಡ್ಯದಿಂದ, ನಮ್ದು ಕೇಸು ಕೋರ್ಟ್ ಕೇಸ್ ಆಗ್ಬಿಟ್ಟಿದೆ ಜಮೀನ್ದು, ಅದಕ್ಕೆ ಕೇಳೋಣ ಅಂತ. ಕೋರ್ಟ್ ಕೇಸ್ ಜಮೀನ್ದಾಗಿದೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. 1 to 240 ನಂಬರ್ ಹೇಳಿ. 9 ನಂಬರು. ಓಕೆ, 9. ಯಾವಾಗ ಆಗಿದ್ದು ಕೇಸು? ಕೊರೋನಾ ಬರಕ್ಕಿಂತ ಮುಂಚೆ ಹಾಕಿದ್ದು. ಸ್ವಂತ ಚಿಕ್ಕಪ್ಪನ ಮಗನೇ ಹಾಕಿದಾನೆ ಕೇಸು ಕೋರ್ಟ್ ಅಲ್ಲಿ. ಅವ್ರ ಸ್ವಂತ ಅಂತ ಯಾಕೆ ಹೇಳ್ತೀರಾ? ದೂರ ಇದ್ರಲ್ಲ ಇವಾಗ ಕೋರ್ಟ್ ಹಾಕಿದ್ಮೇಲೆ ನಿಮ್ ಸ್ವಂತ ಅಂತ ವರ್ಡ್ ಹೆಂಗ್ ಬರುತ್ತೆ? ಎಷ್ಟೇ ನೈಸ್ ಮಾಡ್ತಿದೀವಿ, ಬಂದಿ ಸೈನ್ ಇದ್ ಮಾಡ್ಕೊಡಪ್ಪ ಅಂತ ಎಲ್ಲದಕ್ಕೂ ಅವ್ರು ಬಗ್ತಾನೆ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡೋದು, ಸ್ವಂತ ಚಿಕ್ಕಪ್ಪನ ಮಗನೇ ಆಗಿ ಕೇಸ್ ಹಾಕ್ಬಿಟ್ಟು ಕುಡಿತಾರಲ್ಲ, ಕುಡ್ದ್ಬಿಟ್ಟು ಎಲ್ಲ ಇದ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಬಹಳ ನಿಧಾನವಾಗಿ ಗೆಲ್ತೀರಾ. ನಿಧಾನವಾಗಿ ಗೆಲ್ತೀವಿ. ತುಂಬಾ ನಿಧಾನ ಆಗುತ್ತೆ. ತುಂಬಾ ಯಾಕೆಂದ್ರೆ ಇಲ್ಲಿ ರೆಟ್ರೋಗ್ರೇಡ್ ಬಂದ್ರೆ ಡಿಲೇ. ತುಂಬಾ ಫೈಟ್ ಮಾಡ್ತೀರಾ. ರೆಟ್ರೋಗ್ರೇಡ್ ಬರಬಾರ್ದು ಫ್ರೂಟ್ ಅಲ್ಲಿ. 6 ಅಂದ್ರೆ ನಿಮ್ ಕಡೆ ವಿನ್ ಆಗೇ ಆಗತ್ತೆ. ಆ ಕೋರ್ಟ್ ಅವರು ಇವರು ಎಳೆದಾಡ್ತಾ ಇರ್ತಾರೆ. ದಶ ನೋಡೋಣ. ಚಂದ್ರದಶ 24 ಅಕ್ಟೋಬರ್ ಮುಗಿಯುತ್ತೆ. ಮಂಗಳ ಬರುತ್ತೆ. ಮಂಗಳನ ಕಾಂಬಿನೇಷನ್ ಅಲ್ಲಿ ನಿಮಗೆ ಚಂದ್ರ 10 4 ಇದೇನು ಎಂಡಿಂಗ್ ಅಲ್ಲಿ ಮುಗಿಯುತ್ತೆ. 4 5 6 ಅದೇ ಕಾಂಬಿನೇಷನ್ ಬರ್ತಾ ಇದೆ. ಅದು 6 ಕೇತು ನಂದು ಬರುತ್ತೆ. ಸೊ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಮಾರ್ಚ್ ಏಪ್ರಿಲ್ ಒಳಗೆ ಮಾಡಬಹುದು. ಓಕೆ, ಒಳ್ಳೇದಾಗ್ಲಿ. ಮಾರ್ಚ್ ಏಪ್ರಿಲ್ ಆಗುತ್ತೆ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹಾ, ಮಾತಾಡಿ. ಅದೇ ಅಪೂರ್ವ ಅಂತ. ಬಿಸ್ನೆಸ್ ಬಗ್ಗೆ ಕೇಳ್ಬೇಕಿತ್ತು. ಯಾರ ಬಿಸ್ನೆಸ್? ನನ್ ಬಿಸ್ನೆಸ್ ಬಗ್ಗೆನೆ. ನಂದು ಕಾಫಿ ಶಾಪ್ ಇದೆ. ಹೇಳಿ. ಅದೇ ಯಾವ ತರ ಇದಾಗತ್ತೆ ಏನು ಅಂತ ಸ್ವಲ್ಪ. ಎಷ್ಟು ದಿವಸ ಆಯ್ತು ಕಾಫಿ ಶಾಪ್ ಹಾಕಿ? ಒಂದು 5 months ಆಗಿದೆ. 5 months. ಹಾಕದ್ಮೇಲೆ ಕೇಳ್ತಾ ಇದ್ದೀರಾ?
ಅದೇ ಸ್ವಲ್ಪ ಇನ್ನು ಇಂಪ್ರೂವ್ ಮಾಡ್ಬೇಕು ಅಂತ ಇದೇನೆ. ಇವಾಗ ಬಿಸ್ನೆಸ್ ಚೆನ್ನಾಗಿದೆ. ಇಂಪ್ರೂವ್ ಅಂತಂದ್ರೆ ಎಕ್ಸ್ಪ್ಯಾಂಡ್ ಅಥವಾ ಏನು? ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತಾನೆ ಇದೀನಿ. ಸರಿ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ ಹೆಂಗೆ? ಪ್ರಶ್ನೆಗೆ ಹೋಗಿ. ನಂಬರ್ ಹೇಳಿ. 1 to 249. 9. ಹಲೋ. 9 ಹೇಳಿದಿಲ್ಲ, ವೇಟ್ ಮಾಡಿ. ಮಾರ್ಚ್ 2024 ಮಾರ್ಚ್ ಬರುತ್ತೆ. ಮಾರ್ಚ್ ಕಾಂಬಿನೇಷನ್ ಅಲ್ಲಿ 4 ಮತ್ತೆ 5 ಮತ್ತೆ 6 ಕಾಂಬಿನೇಷನ್ ಬರುತ್ತೆ. 4 ಮತ್ತೆ ಎಂಡಿಂಗ್ ಅಲ್ಲಿ ರೆಟ್ರೋಗ್ರೇಡ್ ಈಗ ಚೆನ್ನಾಗಿದೆ. ಎಕ್ಸ್ಪೆನ್ಷನ್ ಮಾಡೋದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಇರೋದನ್ನೇ ಬೆಳೆಸ್ಕೊಳ್ಳಿ. ನೀವು ಬೇರೆ ಕಡೆ ಮತ್ತೆ ಮಾಡೋದು ಅಷ್ಟು ಸಮಂಜಸ ಇರಲ್ಲ. ಯಾಕಂದ್ರೆ ಬಿಸ್ನೆಸ್ ಕಾಂಬಿನೇಷನ್ ಅಲ್ಲಿ ಇಲ್ಲಿ ಚೆನ್ನಾಗಿ ಬಂದಿದೆ, ತೊಂದರೆ ಇಲ್ಲ. 2 ಅನ್ನೋದು ಒಳ್ಳೇದೇ, ಸದ್ಯಕ್ಕೆ ಇದೇ ಮಾಡಿ. ಲಾಸ್ಟ್ ಎಂಡಿಂಗ್ ಅಲ್ಲಿ 5 ಬಂತು ಅಂತಂದ್ರೆ ಸ್ವಲ್ಪ ನಿಮ್ಗೆ ಓವರ್ ಎಕ್ಸ್ಪೆನ್ಸಸ್ ಆಗ್ಬಿಡುತ್ತೆ ಮಾಡ್ಕೊಂಡ್ರೆ. ಈಗ ಇರೋದನ್ನೇ ಡೆವಲಪ್ ಮಾಡ್ಕೊಂಡ್ ಬನ್ನಿ. ಗುರುನಲ್ಲಿ 2 ಬಂದಿರೋದ್ರಿಂದ ಯೆಲ್ಲೋ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಸಕ್ಸಸ್ ಅಂತೂ ಚೆನ್ನಾಗಿದೆ. 10 ಕಾಂಬಿನೇಷನ್ 6 ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಈ ನಾವೇನು ಸಬ್ಲಾಡಲ್ ಟೇಸ್ಟ್ ಅಂತ ಹೇಳ್ತೀವಿ, 5 ಬರಬಾರ್ದು. 5 ಏನಾಗುತ್ತೆ, ಬಂದಿರೋ ದುಡ್ಡೆಲ್ಲ ಮತ್ತೆ ಅಲ್ಲಿಗೆ ಹಾಕ್ಬಿಡ್ತೀರಾ ನೀವು ಖರ್ಚಿಗೆ. ನಿಮಗೆ ಸೇವಿಂಗ್ ಆಗ್ಬೇಕಲ್ವಾ, ಅದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸ್ವಲ್ಪ ಟಫ್ ಇದೆ. ಸೊ ಸಾಧ್ಯವಾದಷ್ಟು ಎಕ್ಸ್ಪ್ಯಾನ್ಷನ್ ನ ಅವಾಯ್ಡ್ ಮಾಡಿ, ಈಗ ಇರೋದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿ ಮಾಡ್ತೀನಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ವೈವಾಹಿಕ ಜೀವನದ ಬಗ್ಗೆ ಕೇಳಬೇಕು. 1 to 249 ನಂಬರ್ ಹೇಳಿ. 3 ಗುರುಜಿ. 3 ಗುರುಜಿ. ಆಯ್ತು. ಹಸ್ಬೆಂಡ್ ವೈಫ್ ದೂರ ಆಗಿವಿ ಗುರುಜಿ, ಅದಕ್ಕೆ ಕೇಳಬೇಕು. 5ನೇ ಮನೆ 4ನೇ ಮನೆ, 4 ಮತ್ತೆ 5 ಇಲ್ಲಿ ಎಲ್ಲೂ ಕೂಡ 6 ಬಂದಿಲ್ಲ. ಡಿವೋರ್ಸ್ ಆಗಲ್ಲ, ದೂರನೇ ಇರ್ತೀರ. ಅವಾಗ ಬಂದು ಮೀಟ್ ಮಾಡ್ತಾರೆ. ಅರ್ಥ ಆಯ್ತಾ? ಮತ್ತೆ ಅಲ್ಲಿ ಹೋಗಿರೋಕ್ ಆಗಲ್ಲ ಗುರುಜಿ, ಮನೆ ಆಗಲ್ಲ. ಎಷ್ಟನೇ ಸತಿ ಕೇಳ್ತಾ ಇದ್ರಿ ಇದನ್ನ? ಫಸ್ಟ್ ಟೈಮ್. ನಿಮ್ ತಲೆ ಮೇಲೆ ಕೈ ಇಟ್ಕೊಂಡು ಕೇಳಿ. ಫಸ್ಟ್ ಟೈಮ್ ಅಂತ ಹೇಳ್ಬಿಡಿ. ತಲೆ ಮೇಲೆ ಕೈ ಇಟ್ಕೊಂಡು ಕೇಳಿ, ಫಸ್ಟ್ ಟೈಮ್ ಅಂತ. ನಮ್ಮ ಮವಿ ಕೇಳಿದ್ರಿ ಗುರುಜಿ ಮೊದಲು. ಏನಂದ್ರು ಅವರು? ಮುಂದಿನ ಕರೆಗೆ ಹೋಗೋಣ. ಏನ ಮಾಡ್ಕೊಳ್ಳಿ ಅವ್ರು. ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ. ಹಲೋ, ಹೇಳಿ, ಕೇಳಿಸ್ತಾ ಇದೆ. ಗದಗಿನಿಂದ ಸರ್ ಮಾತಾಡ್ತಿರೋದು. ಹೇಳಿ ಸರ್. ಅದು ಡೇಟ್ ಆಫ್ ಬರ್ತ್ ಬಂದು 19/9/89. 19/9/89. ಸಮಯ? ಹೌದು. ಸಮಯ ಈವ್ನಿಂಗ್ 4:10. ಈವ್ನಿಂಗ್ 4:10. ಹುಟ್ಟಿದೂರು? ಗದಗ ಸಿಕ್ಕ. ಗದಗ? ಹೌದು. ಪ್ರಶ್ನೆ ಕೇಳಿ ಸರ್. ಸರ್, ಪ್ರಶ್ನೆ ಏನು ಇಲ್ವಾ? ಹಾವೇರಿ ಡಿಸ್ಟ್ರಿಕ್ಟ್ ಸರ್. ಗದಗ ಅಂದ್ರಲ್ವಾ ಈಗ? ಅದು ನಾವು ಇರೋ ಪ್ಲೇಸ್, ಹುಟ್ಟು ಪ್ಲೇಸ್ ಹಾವೇರಿ ಡಿಸ್ಟ್ರಿಕ್ಟ್ ಬರುತ್ತೆ ಸರ್. ನೀವು ಯಾವ ಊರಲ್ಲಿ ಹುಟ್ಟಿದ್ರಿ ಸರ್? ಹಾವೇರಿ ಸರ್, ಹಾವೇರಿ. ಪ್ರಶ್ನೆ ಏನು? ಅದು ಜಾಬ್ ಮತ್ತು ಮ್ಯಾರೇಜ್ ಬಗ್ಗೆ. ಏನು ಜಾಬ್ ಬಗ್ಗೆ ಸರ್? ಯಾವ್ದು ಸೆಟ್ ಆಗ್ತಲ್ಲ ಸರ್ ಜಾಬ್? ಜಾಬಾ? ಹೌದು. ಮಂಗಳ ದಶ 2012 ಮುಗೀತು. ಈಗ ರಾಹು ದಶೆ ನಡೀತಾ ಇದೆ. ರಾಹುವಿನ ಕಾಂಬಿನೇಷನ್ ಅಲ್ಲಿ ಜಾಬ್ ನೋಡೋಣ ಹೇಗೆ ಅದು ಕೊಡುತ್ತಾ, ಹೇಗಿರುತ್ತೆ ಅಂತ. 8ನೇ ಮನೆ ಕೊಡ್ತಾ ಇದೆ. 8ನೇ ಮನೆ ಜನರಲಿ ಇನ್ಶೂರೆನ್ಸ್ ಲೈನು ನಿಮ್ಗೆ ಒಳ್ಳೇದಾಗುತ್ತೆ. ಇನ್ಶೂರೆನ್ಸ್ ಹೋಗಿ, ಅಗ್ರಿಕಲ್ಚರ್ಗೆ ಹೋಗಿ. ಅರ್ಥ ಆಯ್ತಾ? ಕೇಳಿಸ್ತಾ ಇದೆಯಾ? ಯಾವ ಲೈನ್ ನೀವು ಶೂಟ್ ಮಾಡ್ಕೋದು? ಯಾವ ಲೈನ್ ತಗೊಳ್ತಾ ಇದ್ದೀರಾ ನೀವು? ಅಕೌಂಟ್ ಮಾಡ್ತಾ ಇದ್ದೀನಿ. ಏನು? ಅಕೌಂಟೆಂಟ್. ಅಕೌಂಟ್ಸ್ ಆಡಿಟಿಂಗ್ ಮಾಡಿ ಬರುತ್ತಲ್ಲ. ಆಡಿಟಿಂಗ್ ಇದೆಯಲ್ಲ, 8ನೇ ಮನೆ ಆಡಿಟಿಂಗು, ಅಕೌಂಟ್ಸ್, ಇನ್ಶೂರೆನ್ಸ್, ಇದೆಲ್ಲ ಲೈನು ಸಕ್ಸಸ್ ಬರುತ್ತಲ್ಲ. ಆಮೇಲೆ ಟ್ರೇಡಿಂಗ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಸರ್. ಏನು? ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಟ್ರೇಡಿಂಗ್ ಅಲ್ಲ, ಸ್ಟಾಕ್ ಟ್ರೇಡಿಂಗ್ ಮಾಡ್ಬೇಕಾ?
ಅದ್ರಲ್ಲಿ ಇಂಟ್ರೆಸ್ಟ್ ಐತೆ ನೀವು ಮಾಡ್ತೇವೆ. ಅದ್ರಲ್ಲಿ ಮನೆ ಮಾರ್ಕೊಳಕ್ ರೆಡಿ ಇದ್ದೀರಾ? ನಿಮ್ ಮನೆಯವ್ರಿಗೆ ಹೇಳ್ಬಿಡಿ ಎಲ್ಲಾರ್ಗು, ನಿಮ್ ತಂದೆ ತಾಯಿಗೆಲ್ಲ ಮನೆ ಮಾರಕ್ ರೆಡಿ ಇದೀನಿ ಅಂತ. 8ನೇ ಮನೆ ಸ್ಟಾಕ್ ಟ್ರೇಡಿಂಗ್ ಅಂತೆ. 8ನೇ ಮನೆ ಬಂತು ಅಂದ್ರೆ ವೆರಿ ಡೇಂಜರಸ್. ಇನ್ಶೂರೆನ್ಸ್ ಮಾಡಿ, ಮ್ಯೂಚುವಲ್ ಫಂಡ್ ಮಾಡಿ, 100% ಸಕ್ಸಸ್ ಆಗುತ್ತೆ. ಇಲ್ಲಿ 8 ಅಂತ ಬರಬಾರ್ದು, 5 ಅಂತ ಬಂದ್ರೆ ಓಕೆ, 5-11 ಓಕೆ, 8-11 ವೆರಿ ಡೇಂಜರಸ್. ಏನ್ ತಲೆನೋ ಎಲ್ಲಾರ್ಗು ಶಾರ್ಟ್ ಕಟ್ ಮಾಡ್ಬೇಕು ಎಲ್ಲಾರ್ಗು. ಎಲ್ಲ ಆ ಶೇರ್ಸ್ ಅಂತ ಅನ್ನೋದು 90% ಹೇಳ್ತೀನಿ, ಅದು ಜೂಜಾಟ. ನೀವು ಆ ಜೂಜ್ಗೆ ಹೋದ್ರೆ ರಾಹು ತತ್ವನ ಜಾಸ್ತಿ ಮಾಡ್ಕೊಳ್ತೀರಾ. ಯಾರ್ಯಾರು ಶೇರ್ಸ್ ಮಾಡ್ತಾ ಇದ್ರೋ ಬರ್ಕೊಡ್ತೀನಿ, ಲೈಟ್ ಆಗಿ ಇನ್ವೆಸ್ಟ್ಮೆಂಟ್ ನಮ್ದಲ್ಲ ಅಂತ ಮಾಡ್ಕೊಳ್ಳಿ. ನಾನೇನ್ ಮಾಡ್ಬೇಡಿ ಅಂತ ಸಜೆಸ್ಟ್ ಮಾಡಲ್ಲ, ಎಸ್ ಮಾಡ್ಕೊಳ್ಳಿ. ಅದನ್ನೇ ಮೇನ್ ಆಗಿ ಇಟ್ಕೊಂಡಿರೋರು ಇವತ್ತು ಮನೆ ಮಾರ್ಕೊಂಡಿದ್ದಾರೆ, ನೇಣು ಹಾಕೊಂಡಿದ್ದಾರೆ. ಅದನ್ನೇ ಸರ್ವಸ್ವ ಅಂತ ಮಾಡ್ಕೊಂಡಿರೋರು ಬೇರೆಯವ್ರದೆಲ್ಲ ಕಾಣಿಸುತ್ತೆ. ಅವನು 5 ಲಕ್ಷ ಹಾಕ್ದ, 20 ಲಕ್ಷ ಹಾಕ್ದ, ಈ ವರ್ಷದೊಳಗಡೆ 20 ಇದ್ದಿದ್ದು 80 ಆಯ್ತು. ಇವತ್ತಲ್ಲ ನಾಳೆ ಒಂದು ಹಾರೋಸ್ಕೋಪು ದಶ ಚೇಂಜ್ ಆಗುತ್ತೆ, ಬಿದ್ದೇ ಬೀಳುತ್ತೆ. ಯಾಕಂದ್ರೆ ಒಂದ್ಸತಿ ಸ್ಪೆಕ್ಯುಲೇಷನ್ ಹೋಗ್ಬಿಟ್ರೆ ಅದು 100% ಆಗಲ್ಲ. ಎಷ್ಟೆಷ್ಟು ಕಂಪನಿ ಬಿದೋಳ್ತಾ ಇರ್ತೀವಿ, ಹೆಂಗೆ ನೀವು ಹಾಕಕ್ಕಾಗತ್ತೆ? ಯಾವ ಬೇಸಿಸ್ ಮೇಲೆ ಮಾಡ್ತೀರಾ? ಅದು ಯಾವ ಸೈಂಟಿಫಿಕ್ ಬೇಸಿಸ್ ಅಲ್ಲೂ ಇಲ್ಲ. ಆ ಕಂಪನಿ ಹಣೆ ಬರದ ಮೇಲೆ ನಿಂತಿರುತ್ತೆಲ್ಲ. ಅವನ ಹಣೆ ಬರ ಚೆನ್ನಾಗಿತ್ತು ಅಂದ್ರೆ ಅದು ಓಡುತ್ತೆ ಕಂಪನಿ. ಅವನ ಹಣೆ ಬರ ಬಿತ್ತ, ನಿಮ್ಮ ಹಣೆ ಬರ ಹೋಯ್ತು. ಈ ಸ್ಟಾಕ್ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ ಇನ್ ದಿಸ್, ಫಾರ್ಮಾ ಜಾಸ್ತಿ ಆಗ್ತದೆ, ಇನ್ವೆಸ್ಟ್ ಇನ್ ಆಯಿಲ್, ONGC ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ನೆಕ್ಸ್ಟ್ ಈ ಟೈರ್ ಕಂಪನಿ ಬರ್ತಾ ಇದೆ, ಅದು ಇನ್ವೆಸ್ಟ್ಮೆಂಟ್ ಮಾಡಿ. ಅದಕ್ಕೆ ಶೇರ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿ ನಿಮಗೆ ಇಂಥದ್ದೇ ಅಂತ ಹೇಳ್ತಕ್ಕಂಥ ಯಾವ ಕಂಪನಿನೂ ಬಂದಿಲ್ಲ. ಅವ್ರು ಓನರ್ಶಿಪ್ ತಗೊಳ್ಳಲ್ಲ. ಎಷ್ಟೋ ಜನ ನಾವು ಶೇರ್ ಮಾಡ್ತೀವಿ, ಆ ಶೇರ್ ಅಲ್ಲಿ ಇಂತಿಂತ ಕಂಪನಿಗಲ್ಲಿ ದುಡ್ಡು ಹಾಕಿ ಜಾಸ್ತಿ ಮಾಡ್ಕೊಡ್ತೀವಿ ಅಂತ ಆಗಿರೋರೆಲ್ಲ, ಕಮಿಷನ್ ತಗೊಂಡು ಹೋಗಿರೋರೆಲ್ಲ, ಕೊನೆಗೆ ಯಾರೋ 3-4 ಜನ ಯಾವುದೋ ಒಂದು ನಂಬಿ 2 ಲಕ್ಷ ಕೊಟ್ಟು ಯಾವುದೋ ಹಾಕಿರ್ತೀರ, ಅದು ಸಡನ್ ಆಗಿ ಅದು ಕ್ರ್ಯಾಶ್ ಆಗುತ್ತೆ. ಇವ್ರು ಕೇಳ್ತಾರೆ 2 ಲಕ್ಷ ಹಾಕ್ಸ್ತಿಲ್ಲಪ್ಪ ಎಲ್ಲಿ ಅಂತ. ಮನೆ ಮಾರ್ಕೊಂಡು ಹೋಗಿರೋರು ಬೇಕಾದಷ್ಟು ಜನ ಇದ್ದಾರೆ. ಈ ಸಾಫ್ಟ್ವೇರ್ ಅಲ್ಲಿರೋರು, ಈ ತರ ಅಕೌಂಟ್ಸ್ ಅಲ್ಲಿರೋರು ಹುಚ್ಚರ ತರ ಆಡಬೇಡಿ. ಅರ್ಥ ಆಯ್ತಾ? 10,000 ಹಾಕ್ಬಿಟ್ಟು ನೋಡಿ, ಬೆಳೀತಾ ಅದೇ 10,000ದಲ್ಲೇ ಬೆಳೆಸಿ. 10,000 ಹೋಯ್ತಾ, ನಾನೇನೋ ಕಳ್ಕೊಂಡೆ, ದಾರಿಲಿ ಹೋಗ್ಬೇಕಾದ್ರೆ ರೋಡಲ್ಲಿ ಹಿಂಗೆ ಬಿದೋಯ್ತು, ಅಥವಾ ಯಾರಿಗೂ ಕೊಟ್ಟು ಮುಗಿದೋಯ್ತು, ಮುಗಿಸ್ಕೊಳ್ಳಿ. 10,000 ಇನ್ನೂ ನೀವು ಜಾಸ್ತಿ ಮಾಡ್ತೀರಾ, 50,000 ಮೇಲೆ ಮಾಡಬೇಡಿ. 50,000 ನಿಮಗೆ ಬೆಳಿಬೇಕು ಅನ್ನೋದು ಇಲ್ಲಿ ಹಣೆ ಬರದಲ್ಲಿ ಬರೆದಿದ್ರೆ 50,000ನೇ ಹಾಕಿ 50,000ನೇ 50 ಲಕ್ಷ ಮಾಡ್ಕೊಳ್ಳಿ. 50,000 ಜಾಸ್ತಿ ಆಗ್ತಾ ಇದೆ, ಬಹಳ ಖುಷಿ ಆಗುತ್ತೆ. ಇನ್ನೊಂದು 5 ಲಕ್ಷ ತಗೊಂಬಂದು ಹಾಕೋಣ, ಅಲ್ಲೇ ಹೋಯ್ತು. ಬಂಗ್ಲೆಗಳು ಕಟ್ಟಿರೋದು ನಾನೆಲ್ಲೂ ಕೇಳಿಲ್ಲಪ್ಪ. ಯಾರೋ ಇಲ್ಲಿ 100 ಜನ ಕೇಳಿಸ್ಕೊಳ್ಳೋರು ಒಬ್ರು ಇರ್ಬೋದು. ಅದೇ ಹರ್ಷದ್ ಮಾತಾ ಎಲ್ಲ ಗೊತ್ತಿದ್ಯಲ್ಲ, ಆ ಲೆಕ್ಕ ಪ್ರಕಾರ 100/100% ಯಾರು ಶೇರ್ಸ್ ಅಲ್ಲಿ ದೊಡ್ಡ ದೊಡ್ಡ ಬಂಗ್ಲೆ ಬ್ರೋಕರ್ಸ್ ಎಲ್ಲ ತಗೊಂಡಿದ್ದಾರೆ. ಶೇರ್ ಅಲ್ಲಿ ದುಡ್ಡು ಹಾಕಿ ತಗೊಂಡಿರೋರಿಲ್ಲ. 6 ವರ್ಷ 7 ವರ್ಷದಿಂದ ಮಾಡಿದ್ದಾರೆ, ಒಂದು ಸೈಟ್ ತಗೊಳಕ್ಕಾಗಿಲ್ಲ ಎಷ್ಟೋ ಜನ. ಮನೇಲಿರ್ತಕ್ಕಂಥ ಯಾರಾದ್ರೂ ವೈಫು ಅಥವಾ ಯಾರಾದ್ರೂ ತಾಯಿದಿರಿದ್ರೆ ಹುಷಾರಾಗಿರಿ. ನಾನು ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಶೇರ್ ಅನ್ನೋ ವರ್ಡ್ ತುಂಬಾ ಚೆನ್ನಾಗಿದೆ ಕೇಳಕ್ಕೆ. ಅದು ಜೂಜೆ, ಅದು ನನ್ನ ಪ್ರಕಾರ ಮಿಡಲ್ ಕ್ಲಾಸ್ ಅವ್ರಿಗೆ ಜೂಜೆ. ಅದು ನಾನು ಅಪ್ಪರ್ ಮಿಡಲ್ ಕ್ಲಾಸು, ಅದಕ್ಕಿಂತ ರಿಚ್ ಪಾರ್ಟಿ ಅವ್ರಿಗೆ ಹೇಳಲ್ಲ ನಾನು. ಯಾಕೆಂದ್ರೆ ಅವ್ರಿಗೆ ಇವತ್ತು ಹೋದ್ರೆ ಇನ್ನೊಂದು ಅವ್ರ ಅಪ್ಪ ದುಡ್ಡು ಮಾಡಿಟ್ಟಿರ್ತಾನೆ. ಒಂದು ಮನೆ ಮಾರಿದ್ರು, ಒಂದು ಬಂಗ್ಲೆ ಮಾರಿದ್ರು ಇನ್ನೊಂದು ಇರುತ್ತೆ, ತಲೆ ಕೆಡ್ಸ್ಕೊಳಂಗಿಲ್ಲ. ಆದ್ರೆ ಈ ಜಸ್ಟ್ ಒಂದೇ ಒಂದು ಬಾಡಿಗೆ ಮನೇಲಿರ್ತೀವಿ, ಏನೋ ಒಂದು 2 ಲಕ್ಷ 3 ಲಕ್ಷ ಇಟ್ಟಿರ್ತೀವಿ, ವೆರಿ ಡೇಂಜರಸ್. 15,000 ಕೊಟ್ಟು ನಿಮ್ಮ ಜಾತಕದೆಲ್ಲ ಯೋಗ ಇದೆಯಾ ಅಂತ ನೋಡ್ಕೊಂಡು ಕಲ್ತ್ಕೊಳ್ಳಿ 15 ದಿವಸ. ಆಮೇಲೆ ಬೇಕಾದ್ರೆ ಹೋಗಿ ಪ್ರಶ್ನಾಶಾಸ್ತ್ರ ಹಾಕೊಂಡು ಆಡಿ. ಪ್ರಶ್ನಾಶಾಸ್ತ್ರದಲ್ಲೂ ಲಿಮಿಟ್ ಇದೆ, ಅರ್ಥ ಆಯ್ತಾ? ಇವತ್ತು ನನ್ನ ಜ್ಯೋತಿಷ್ಯ ಗೊತ್ತು ತಾನೆ. ನಾನು ಪ್ರಶ್ನಾಶಾಸ್ತ್ರ ಹಾಕಿ ಇಲ್ಲಿ ಬಂದು ನಾನು ಕ್ಲಾಸಿಗೆ ಬನ್ನಿ ಅಂತ ಹೇಳಿ ನಾನು ಸಂಭಾವನೆ ಇಸ್ಕೊಂಡು ಮಾಡೋ ಬದಲು ಪ್ರಶ್ನಾಶಾಸ್ತ್ರ ಹಾಕೊಂಡು ಒಂದು 10 ಲಕ್ಷ ಹಾಕಿ ಅದನ್ನ 10 ಕೋಟಿ ಮಾಡ್ಬಿಡ್ತೀನಿ. ನಮ್ಮ ಕೈಲೇ ಗೊತ್ತಿದೆ ಆಗಲ್ಲ ಅವೆಲ್ಲ ಅಂತ, ಅರ್ಥ ಆಯ್ತಾ? ಹಾಗಿದ್ರೆ ಕಾಂಪೌಂಡರ್ಗಳು ಪೂಜೆಗಳು ಮಾಡ್ಕೊಂಡು ಶೇರ್ಸ್ ಅಲ್ಲಿ ದುಡ್ಡು ಆಡ್ಬಿಡೋರು, ಯಾವುದೋ ಒಂದು ದುಡ್ಡು ಬರೋದು ಎಲ್ಲ ಮಾಡ್ಕೊಂಡ್ಬಿಡೋರು. ಅವೆಲ್ಲ ಆಗಲ್ಲ. ಫೇಟ್ನ ಚೇಂಜ್ ಮಾಡೋಕ್ಕಾಗಲ್ಲ. ನನ್ನ ಫೇಟು ಪಾಠ ಹೇಳೋದು, ಈ ದಾರಿ ತಪ್ಪು, ಈ ದಾರಿ ಸರಿ, ಈ ಟೈಮಲ್ಲಿ ಹಿಂಗಾಗುತ್ತೆ, ಆ ಟೈಮಲ್ಲಿ ಒಳ್ಳೇದಾಗತ್ತೆ, ಕೆಟ್ಟದಾಗತ್ತೆ, ಇಷ್ಟೇ, ಅಷ್ಟು ಮಾತ್ರ ಹೇಳ್ಕೊಡ್ಬೇಕು. ಅದರಲ್ಲೂ ಕೂಡ ಪೂಜೆ ಮಾಡಿಸಿದ್ರು ಆ ದೋಷ ಪೂಜೆ ಮಾಡಿಸೋರಿಗೆ ಫಸ್ಟ್ ಬರುತ್ತೆ. ಅದು ತುಂಬಾ ಜನಕ್ಕೆ ತಲೆಲಿಲ್ಲ. ಕಲಿಯುಗ ಅಲ್ವಾ, ಅಯ್ಯ ಹೋದ್ರೆ ಹೋಗ್ತೀನಿ, ಮಜಾ ಹೊಡೆದು ಹೋಗ್ತೀನಿ ಅನ್ನೋರೇ ಜಾಸ್ತಿ ಜನ ಇರೋದ್ರಿಂದ ಅದೆಲ್ಲ 4 ಲಕ್ಷ 3 ಲಕ್ಷ ಪೂಜೆ ಮಾಡಿಸ್ತಾರಲ್ಲ, ಅವ್ರ ಹಿಂದ್ಗಡೆ ನೋಡ್ಬೇಕು. ಚೊಂಬೆ ಅವ್ರ ಹಿಂದ್ಗಡೆ ಇರೋದು. ಲೈಫಲ್ಲಿ ಚೊಂಬಿರುತ್ತೆ, ಏನೂ ಉದ್ಧಾರ ಆಗಿರ್ಲ ಪಕ್ಕ.
ದೇವ್ರ ಹೆಸರಲ್ಲಿ ಅವೆಲ್ಲ 3 ಲಕ್ಷ 4 ಲಕ್ಷ ಯಾವನಾರು ಮಾಡಿದ್ರೆ ದೇವ್ರ ಮೆಚ್ಕೋತಾನ. 3 ಲಕ್ಷ ಹಾಕ್ಬಿಟ್ಟು ಯಾವ ಪೂಜೆ ಮಾಡಿ ಅದೇನು ದೇವ್ರಿಗೆ ಹೋಗುತ್ತದು? ಅದರಷ್ಟು ದರಿದ್ರತನ ಇನ್ನೊಂದಿಲ್ಲ ನಮ್ಮ ಸಂಸ್ಕೃತದಲ್ಲಿ. ಸಿಂಪಲ್ ಪೂಜೆ, ಸಿಂಪಲ್ ಹೂವ, ಪ್ರೇ ಮಾಡಿ, ಒಳ್ಳೇದ್ ಮಾಡಿ, ಹಾಕಿ ಮಂತ್ರಗಳು ಹೇಳ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿರ್ತೀವಿ. ಸರ್ವೇ ಜನ ಸುಖಿನೋ ಭವಂತು. ಮೊದಲನೇದಾಗಿ ನಾನು ನಕ್ಷತ್ರ ನಾಡಿ ಸಂಸ್ಥಾಪಕರಾದ ದಿನೇಶ್ ಗುರುಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ. ಇಲ್ಲಿ ನಾನು ನಕ್ಷತ್ರ ನಾಡಿ 98 ಬ್ಯಾಚ್ ಅಲ್ಲಿ ಕಲ್ತಿದ್ದೀನಿ. ಇವಾಗ್ಲೂ ಕೂಡ ನಾನು ನ್ಯೂಮರಾಲಜಿ ಕ್ಲಾಸು, ವಾಸ್ತು ಕ್ಲಾಸು, ಪ್ರತಿಯೊಂದು ಕ್ಲಾಸ್ ತರ ಏನೇನ್ ಕ್ಲಾಸ್ ಇದೆ ಅದನ್ನೆಲ್ಲಾನು ತಗೊಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ಬರಕ್ ಮುಂಚೆ ತುಂಬಾ ಕನ್ಫ್ಯೂಷನ್ ಇತ್ತು, ಕ್ಲಾರಿಟಿ ಇರ್ಲಿಲ್ಲ. ಮನೆ ಫ್ಯಾಮಿಲಿಯಲ್ಲಿ ತುಂಬಾ ಅಬ್ಸ್ಟಕಲ್ಸ್ ಇತ್ತು. ಯಾವ ರೀತಿ ಅದನ್ನೆಲ್ಲ ಫೇಸ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ನಾನು ನಕ್ಷತ್ರ ನಾಡಿ ಜಾಯಿನ್ ಆದ್ಮೇಲೆ ದಿನೇಶ್ ಗುರೂಜಿಗಳ ಮಾರ್ಗದರ್ಶನದಂತೆ ಅವ್ರು ಏನ್ ಹೇಳಿದ್ರು ಅದನ್ನ ತುಂಬಾ ಫಾಲೋ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಬೀಜ ಮಂತ್ರಗಳ ಪಠಣೆ ಆಗಿರ್ಬೋದು, ಕೈಲಾಶ ಯಂತ್ರ ಸ್ಥಾಪನೆ ಆಗಿರ್ಬೋದು, ಕ್ರಿಸ್ಟಲ್ ನ ಯಾವ ರೀತಿ ಯೂಸ್ ಮಾಡ್ಬೇಕು, ಅದರಿಂದ ಯಾವ ರೀತಿ ಪಾಸಿಟಿವ್ ಎನರ್ಜಿ ನಮ್ಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ನಾನು ಕಲ್ತಿರೋ ವಿದ್ಯೆನ, ಗುರುಗಳ ಕೊಟ್ಟಿರೋ ಮಾರ್ಗದರ್ಶನ ಯಾವ ರೀತಿ ನನ್ನ ಫ್ಯಾಮಿಲಿಗೆ, ನನ್ನ ಪರ್ಸನಲ್ ಯೂಸ್ ಆಗಿದೆ, ಅದನ್ನ ನಾನಿವತ್ತು 10 ಜನಕ್ಕೆ ಒಳ್ಳೇದಾಗ್ಬೇಕು, ಅವರು ಅವರ ಜೀವನದಲ್ಲಿರೋ ಸಮಸ್ಯೆಗಳನ್ನ ಬಗೆಹರಿಸ್ಕೊಳಕ್ಕಾಗ್ಲಿ, ಅವ್ರ ಲೈಫ್ ಅಲ್ಲಿರೋ ಪ್ರಾಬ್ಲಮ್ಸ್ ನ ಯಾವ ರೀತಿ ಫೇಸ್ ಮಾಡ್ಬೇಕು, ಯಾವ ರೀತಿ ನಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿನ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ದಯವಿಟ್ಟು ನಕ್ಷತ್ರ ನಾಡಿ ಕೋರ್ಸ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.